ಸ್ನೇಹಿತರೆ, ನಮಸ್ಕಾರ. ಕನ್ನಡದ ಅತ್ಯಂತ ಪ್ರಖ್ಯಾತ ನಿರೂಪಕಿಯಾಗಿದ್ದಂತಹ ಅಪರ್ಣ ಅವರು ಇವತ್ತು ನೆನಪು ಮಾತ್ರ. ಅವರು ಮಾಡಿದಂಥ ನಿರೂಪಣೆ, ಅವರ ಧ್ವನಿ ಮಾತ್ರ ನಮ್ಮ ಜೊತೆಗೆ ಇನ್ನು ಮುಂದೆಯೂ ಕೂಡ ಇನ್ನಷ್ಟು ಕಾಲ ನಾವು ಇರುವಷ್ಟು ಕಾಲವೂ ಕೂಡ ನಮ್ಮ ಜೊತೆಗೆ ಇರುತ್ತೆ ಅನ್ನೋದು ಮಾತ್ರ ಸತ್ಯ. ಕನ್ನಡವನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ಸುಸ್ಪಷ್ಟದ ಜೊತೆಗೆ ಸುಲಲಿತವಾಗಿ ಮಾತನಾಡೋದರಲ್ಲಿ ಮನೆಮಾತಾದವರು ಈ ಅಪರ್ಣ ಅವರು. ಮಸಣದ ಹೂ ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ಎಂಟ್ರಿಯನ್ನು ಕೊಟ್ಟಂತಹ ಅಪರ್ಣ ಖ್ಯಾತ ನಟಿಯಾಗಿ, ನಿರೂಪಕಿಯಾಗಿ, ಜೊತೆಗೆ ಮಜಾ ಟಾಕೀಸ್ನ ವರಲಕ್ಷ್ಮಿಯಾಗಿ ಪ್ರಖ್ಯಾತಿಯನ್ನು ಪಡೆದವರು. ಇಷ್ಟಿದ್ರೂ ಕೂಡ ಇವರಿಗೆ ಕ್ಯಾನ್ಸರ್ ಇತ್ತು ಅಂತೇಳಿ ಬಹುಶಃ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಷ್ಟು ಬೇಗನೆ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ. ಹೌದು, 2 ವರ್ಷಗಳಿಂದ ಅಪರ್ಣ ಅವರು ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದರು. 57 ವರ್ಷದ ಕನ್ನಡದ ನಟಿ ಕಳೆದ 2 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು ಅನ್ನೋದು ಬಹುಶಃ ಅವರ ಪತಿ ಹೇಳದೇ ಇದ್ದಿದ್ರೆ ಯಾರಿಗೂ ಕೂಡ ಗೊತ್ತೇ ಆಗ್ತಿರಲಿಲ್ಲ. ಅಂತಹದ್ದೊಂದು ನೋವಲ್ಲಿ ಅವರು ಬದುಕನ್ನು ಸಾಗಿಸ್ತಾ ಬಂದಿದ್ದರು. ಆದರೆ ಅದು ಎಲ್ಲೂ ಕೂಡ ಹೇಳಿಕೊಳ್ಳದೆ ಒಂದೇ ರೀತಿಯಲ್ಲಿ ಇತ್ತು. ಆರಂಭದಿಂದ ಅಂತ್ಯದವರೆಗೂ ಕೂಡ ಒಂದೇ ರೀತಿಯಲ್ಲಿ ಖುಷಿಯಾಗಿಯೇ ಜೀವನವನ್ನು ಸಾಗಿಸಿದವರು. ಹಾಗಾದರೆ ನೀವು ಸಾಕಷ್ಟು ವಿಧವಾದಂಥ ಕ್ಯಾನ್ಸರ್ಗಳ ಬಗ್ಗೆ ಕೇಳಿರ್ತೀರಾ. ಸ್ತನ ಕ್ಯಾನ್ಸರ್ ಇರ್ಬೋದು, ಮೂಳೆಯ ಕ್ಯಾನ್ಸರ್ ಇರ್ಬೋದು, ಗಂಟಲಿನ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ಹೀಗೆ ಬೇರೆ ಬೇರೆ ಅಂಗಾಂಗಗಳ ಕ್ಯಾನ್ಸರ್ ಬಗ್ಗೆ ಕೇಳಿರ್ತೀರ. ಈ ಶ್ವಾಸಕೋಶದ ಕ್ಯಾನ್ಸರ್ ಅಂದರೆ ಏನು? ಲಂಗ್ಸ್ ಕ್ಯಾನ್ಸರ್ ಹಾಗಂದ್ರೆ ಏನಿದರ ಒಂದು ರೀತಿಯಲ್ಲಿ ಇದು ಹೇಗೆ, ಎಷ್ಟು ಡೇಂಜರಸ್, ಎಷ್ಟು ಮಾರಕ ಮತ್ತು ಇದು ಹೇಗಿರುತ್ತೆ, ಇದರ ಗುಣಲಕ್ಷಣಗಳು ಏನು, ಮಹಿಳೆಯರಲ್ಲಿ ಕಂಡುಬರುವಂಥ ಕ್ಯಾನ್ಸರ್ನ ಲಕ್ಷಣಗಳು ಹೇಗಿರ್ತವೆ, ಇವೆಲ್ಲದರ ಬಗ್ಗೆ ಒಂದು ಇನ್ಫಾರ್ಮೇಷನ್ಸ್ ಆಗಿರುವಂತಹ ಇನ್ಫಾರ್ಮೇಟಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆವರೆಗೆ ಈ ಸ್ಟೋರಿಯನ್ನು ನೋಡಿ ಒಂದಷ್ಟು ಜನರಿಗೆ ಶೇರ್ ಮಾಡೋದ್ರ ಮೂಲಕ ಅವರ ಬದುಕಲ್ಲಿ ಒಂದು ಸ್ವಲ್ಪ ಬದಲಾವಣೆಯ ತರೋದಕ್ಕೆ ನಿಮ್ಮ ಚಿಕ್ಕ ಪ್ರಯತ್ನವೂ ಕೂಡ ಇರಲಿ ಎನ್ನುವಂತಹ ಮನವಿಯನ್ನು ಮಾಡ್ತಾ, ಸ್ನೇಹಿತರೆ, ಇಲ್ಲಿ ಅಪರ್ಣ ಅವರು ಕಳೆದ 2 ವರ್ಷಗಳಿಂದ ಈ ಶ್ವಾಸಕೋಶದ ಕ್ಯಾನ್ಸರ್ನ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಅವರ ಪತಿಯೇ ಹೇಳ್ತಾರೆ, ಇವರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಗಿದೆಯಾಗುವಾಗ 4th ಸ್ಟೇಜ್ನಲ್ಲಿದ್ದಾಗ, 4ನೇ ಹಂತಕ್ಕೆ ಹೋಗಿ ಆಗಿದ್ದಾಗ. ಕ್ಯಾನ್ಸರನ್ನು ಈ ಸ್ಟೇಜ್ಗಳ ಮೂಲಕ ಅಳಿಯೋದು ಯಾಕೆ ಅಂತ ಹೇಳಿದ್ರೆ ಅದರ ಸೀರಿಯಸ್ನೆಸ್ ಲೆವೆಲ್ಗೆ. ಮೊದಲ ಸ್ಟೇಜ್, 2ನೇ ಸ್ಟೇಜ್. ಸಾಮಾನ್ಯವಾಗಿ ಮೊದಲ ಸ್ಟೇಜ್ನಲ್ಲಿ ಗೊತ್ತಾಗೋದು ಸಿಕ್ಕಾಪಟ್ಟೆ ವಿರಳ ಅಂತೇಳಿ ವೈದ್ಯರು ಹೇಳ್ತಾರೆ. ಬಟ್ 2, 3 ಈ ಸ್ಟೇಜ್ನಲ್ಲಿ ಹೆಚ್ಚು ಲಕ್ಷಣಗಳು ಗೊತ್ತಾಗ್ತದೆ. ಬಟ್ ಅಪರ್ಣ ಅವರ ಜೀವನದಲ್ಲಿ ಆದಂಥ ದುರಂತ ಏನು ಅಂತ ಹೇಳಿದ್ರೆ, ಅವರಿಗೆ ಗೊತ್ತಾಗುವಾಗ 4ನೇ ಹಂತಕ್ಕೆ ಹೋಗಿ ಆಗಿತ್ತು. ಹೀಗಾಗಿ ಅವರು 4ನೇ ಹಂತಕ್ಕೆ ಹೋಗಿದ್ದರಿಂದ ಚಿಕಿತ್ಸೆ ಪಡೆದು ಗುಣಮುಖ ಆಗೋದು ಅಷ್ಟು ಸುಲಭ ಇರಲಿಲ್ಲ. ಹಾಗಂದ ಮಾತ್ರಕ್ಕೆ ಚಿಕಿತ್ಸೆಯನ್ನು ಪಡೆದಿಲ್ವಾ? 100% ಪಡೆದಿದ್ದಾರೆ. ಅದಕ್ಕೋಸ್ಕರ ಅಟ್ಲೀಸ್ಟ್ 2 ವರ್ಷನಾದರೂ ಬದುಕಿದ್ದಾರೆ. ಇಲ್ಲವಾಗಿದ್ದರೆ ಇನ್ಯಾವತ್ತೂ ನಮ್ಮನ್ನು ಅಗಲಿ ಹೋಗಬೇಕಾಗಿತ್ತು. ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ, ಬದುಕಿ ಉಳಿಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಬಟ್ ಕ್ಯಾನ್ಸರ್ ಇವತ್ತಲ್ಲ ನಾಳೆ ಜೀವ ತೆಗೆಯುತ್ತೆ ಅನ್ನೋದು ಗೊತ್ತಿದೆ. ಆದರೆ ಆ ನೋವನ್ನು ತಿಂದು ಇಲ್ಲಿವರೆಗೆ ಬದುಕಿದ್ದೆ ದೊಡ್ಡ ವಿಚಾರ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ. ಹಾಗಾದರೆ ಮಹಿಳೆಯರಲ್ಲಿ ಕಂಡುಬರುವಂಥ ಈ ಕ್ಯಾನ್ಸರ್ಗಳ ಲಕ್ಷಣಗಳು ಏನು? ಅದರಲ್ಲೂ ಕೂಡ ಈ ಶ್ವಾಸಕೋಶದ ಕ್ಯಾನ್ಸರ್ ಯಾಕೆ ಬರ್ತದೆ, ಇದರ ಲಕ್ಷಣ ಏನು, ಅದರಿಂದ ಎದುರಾಗುವಂತಹ ಸವಾಲುಗಳು ಏನು, ಇವೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡೋದಾದರೆ, ಸ್ನೇಹಿತರೆ, ಮಹಿಳೆಯರಲ್ಲಿ ಸಾಕಷ್ಟು ಕ್ಯಾನ್ಸರ್ಗಳನ್ನು ನೀವು ನೋಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಈ ವಿಚಿತ್ರವಾದಂಥ ಕ್ಯಾನ್ಸರ್ ಏನು ಅಂತ ಹೇಳಿದ್ರೆ ಶ್ವಾಸಕೋಶದ ಕ್ಯಾನ್ಸರ್. ಈ ಶ್ವಾಸಕೋಶದ ಕ್ಯಾನ್ಸರು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಇದನ್ನು ನಾವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸಾಕಷ್ಟು ಕಾರಣಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ಗಳು ಬರ್ತದೆ. ಅದರಲ್ಲೂ ಕೂಡ ಈ ಕ್ಯಾನ್ಸರ್ ಬಂದಾಗ ಮಹಿಳೆಯರಲ್ಲಿ ಕ್ಯಾನ್ಸರು ಹೆಚ್ಚಾಗ್ತಾ ಹೋದಂಗೆ ಮೊದಲ ಸಂಕೇತ ಏನು ಅಂತ ಹೇಳಿದರೆ ದೇಹದ ತೂಕ ಕಡಿಮೆ ಆಗೋದಂಥದ್ದು. ವಿಚಿತ್ರವಾಗಿ ಮತ್ತು ನೀವು ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ತೂಕ ಡೌನ್ ಆಗ್ತಾನೆ ಇರ್ತದೆ. ಇನ್ಫ್ಯಾಕ್ಟು ಅಪರ್ಣ ಅವರ ಇತ್ತೀಚಿನ ಫೋಟೋವನ್ನು ನೀವು ನೋಡಿರ್ಬೋದು. ಅದರಲ್ಲಿ ಎಷ್ಟು ಸಣ್ಣಗಾಗಿದ್ರು ಅಪರ್ಣ ಅವರು ಅಂತೇಳಿ. ಅದು ಕೂಡ ಯಾವುದೇ ಆಹಾರ ಪದ್ಧತಿ ಅಥವಾ ಈ ವ್ಯಾಯಾಮದಲ್ಲಿ ಬದಲಾವಣೆ ತಂದುಕೊಳ್ಳದೆ ಮಹಿಳೆಯರು ತಮ್ಮ ದೇಹದ ತೂಕವನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ಕೊಳ್ತಾ ತಿಂತಾ ಇರುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಡೌಟ್ ಬರಬೇಕು ಯಾರಿಗಾದರೂ ಕೂಡ. ಒಂದೇ ಸಲ ಈ ರೀತಿ ಡೌನ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಸಲ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಇದ್ರ ಜೊತೆಗೆ ಬಹುತೇಕ ಸಮಯ ಮಹಿಳೆಯರಲ್ಲಿ ಸುಸ್ತು, ಆಯಾಸ ಕಂಡು ಬರ್ತಾ ಇರ್ತದೆ. ಜೊತೆಗೆ ಪ್ರತಿದಿನ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತದೆ. ಹಾಗೆಯೇ ಅತಿಯಾದಂಥ ಸುಸ್ತು, ಆಯಾಸ ಇದ್ದರೆ ನಿರ್ಲಕ್ಷ್ಯ ಮಾಡೋದು ಕೂಡ ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾರೆ.
ಇನ್ನು ಚರ್ಮದ ಮೇಲೆ ಇದ್ದಕ್ಕಿದ್ದಂತೆ ಕೆಂಪು ಬಣ್ಣದ ದದ್ದುಗಳು, ಚರ್ಮ ಒಡೆಯೋದು ಇವೆಲ್ಲದೂ ಕೂಡ ಕಾಣಿಸ್ತವೆ. ಕೆಲವು ಭಾಗಗಳಲ್ಲಿ ಚರ್ಮ ಗಟ್ಟಿಯಾದಂತೆ ಕಾಣಿಸೋದು ಕೂಡ ಇದೆ. ಇವೆಲ್ಲದೂ ಕೂಡ ಕ್ಯಾನ್ಸರ್ನ ಲಕ್ಷಣ ಅಂಥೇಳಿ ವೈದ್ಯರು ಹೇಳ್ತಾರೆ. ಯಾಕಂತ ಹೇಳಿದರೆ ಈ ರೀತಿಯಾದಂಥ ಬದಲಾವಣೆ ಬಂದರೂ ಕೂಡ ನಿರ್ಲಕ್ಷ್ಯ ಮಾಡೋದು ಬೇಡ. ಇನ್ನು ದೇಹದ ಯಾವುದೇ ಭಾಗದಲ್ಲಿ ನಿರಂತರವಾದಂಥ ನೋವು ಇದ್ದರೆ ಅದು ಚಿಕಿತ್ಸೆ ನೀಡಿದ ನಂತರವೂ ಕೂಡ ಕಡಿಮೆ ಆಗದಿದ್ದರೆ ಅದನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರದು ಅಂತೇಳಿ ವೈದ್ಯರು ಹೇಳ್ತಾರೆ. ಜೊತೆಗೆ ಇಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ನೋವಾಗಿದ್ದರೆ ಅದು ನೀವು ಇಲ್ಲಿ ಹೊರಗಡೆ ಏನೇ ಪೇಯ್ನು ಅಥವಾ ಪೇನ್ ಕಿಲ್ಲರ್ ತಗೊಳ್ಳೋದು, ಯಾವುದೇ ಮೆಡಿಸಿನ್ ತಗೊಂಡು ಕೂಡ ಅದು ಪ್ರಯೋಜನ ಆಗೋದಿಲ್ಲ ಅಂತೇಳಿ. ಇನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಕೊಡಿಸೋದು ಉತ್ತಮ. ಆಗ ಮಾತ್ರ ಕ್ಯಾನ್ಸರ್ನಿಂದ ಬದುಕುಳಿಯೋದಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ನಿಂದ ಬದುಕೇ ಉಳಿದಿಲ್ವಾ ಅಂತೇಳಿ ಕೇಳಿದರೆ ಸಾಕಷ್ಟು ಜನ ಬದುಕಿದ್ದಾರೆ. ಹಾಗಾಗಿ ಆರಂಭದಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಇನ್ನು ಮಹಿಳೆಯರಲ್ಲಿ ಪೀರಿಯಡ್ ಸಂದರ್ಭದಲ್ಲಿ ರಕ್ತಸ್ರಾವ ಆಗೋದು ಸಾಮಾನ್ಯ. ಆದರೆ ಇದಕ್ಕೂ ಹೊರತಾಗಿ ಅಸಹಜ ರಕ್ತಸ್ರಾವ ಕಂಡುಬಂದರೆ ಒಂದು ಸಲ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಅಥವಾ ಕನ್ಸಲ್ಟೇಷನ್ನ ಮಾಡೋದು ಬೆಟರ್ ಅಂತೇಳಿ ವೈದ್ಯರೇ ಹೇಳ್ತಾರೆ. ಇನ್ನು ಅಪರ್ಣ ಅವರ ವಿಚಾರಕ್ಕೆ ಬಂದರೆ ಅಪರ್ಣ ಅವರ ಆಸ್ತಿಯಾಗಿದ್ದೇನು ಅವರ ಧ್ವನಿ, ಅವರ ಕನ್ನಡ. ಆದರೆ ಅಷ್ಟು ಸುಂದರವಾದಂಥ ಕಂಠಕ್ಕೆ ಬಾಧಿಸಿದ್ದು ಇದೇ ಶ್ವಾಸಕೋಶದ ಕ್ಯಾನ್ಸರ್. ಹೌದು, ಎಂಥ ವಿಚಿತ್ರ ನೋಡಿ. ಇವರ ಶ್ವಾಸಕೋಶದ ಕ್ಯಾನ್ಸರ್ ಯಾವ ರೀತಿ ಇವರನ್ನು ಕಾಡಿತ್ತು ಅನ್ನೋದಕ್ಕೆ ಇವರಲ್ಲಿ ಆದಂಥ ಬದಲಾವಣೆ ಸಾಕ್ಷಿ. ಶ್ವಾಸಕೋಶದಲ್ಲಿ ಚಿಕ್ಕದಾಗಿ ಗಂಟುಗಳಾಗ್ತವೆ. ಗಾಳಿ ಒಳಗೆ ಹೊರಗೆ ಬರುವ ಸಂದರ್ಭದಲ್ಲಿ ಈ ಗಂಟುಗಳು ಅದಕ್ಕೆ ಅಡಚಣೆಯನ್ನು ಮಾಡ್ತವೆ. ಗಾಳಿ ಹೊರಗಡೆ ಮತ್ತು ಒಳಗಡೆ ಹೋಗೋದಕ್ಕೆ ಇವುಗಳು ಅಡಚಣೆಯನ್ನು ಮಾಡ್ತವೆ. ಇದರಲ್ಲಿ ಸ್ಮಾಲ್ ಲಂಗ್ಸ್ ಕ್ಯಾನ್ಸರ್ ಮತ್ತು ನಾನ್ ಸ್ಮಾಲ್ ಲಂಗ್ ಕ್ಯಾನ್ಸರ್ ಅಂತೇಳಿ ಹೇಳ್ತಾರೆ, ಅಥವಾ ಸೆಲ್ ಲಂಗ್ ಕ್ಯಾನ್ಸರ್ ಅಂತಲೂ ಕೂಡ ಹೇಳ್ತಾರೆ. ಸೆಲ್ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಂತೇಳಿ. ಈ ಎರಡು ವಿಧ, ಎರಡಕ್ಕೂ ಕೂಡ ಪ್ರತ್ಯೇಕವಾದಂಥ ಚಿಕಿತ್ಸೆ ಇದೆ. ಧೂಮಪಾನ, ಬೇರೆಯವರು ಸೇವಿಸಿದಂತಹ ಧೂಮಪಾನದ ಹೊಗೆ ನಾವು ಸೇವಿಸಿದಾಗ ಕುಟುಂಬದಲ್ಲಿ ಯಾರಿಗಾದರೂ ಬಂದಿದ್ರೆ, ಅಂದರೆ ಈ ಕ್ಯಾನ್ಸರ್ ಮುಂಚೆ ಯಾರಿಗಾದರೂ ಬಂದಿದ್ರೆ, ಮತ್ತು ಈ ಸೈಕಲ್ ಮೂಲಕ, ಅಂದರೆ ಏನು ಹೇಳ್ತಾರೆ, ಒಂದು ಚೈನ್ ಸಿಸ್ಟಮ್ ಮೂಲಕನೂ ಕೂಡ ಬರ್ತಾರೆ. ಜೀನ್ಸಿಂದ ಬರೋದು ಅಂತೇಳಿ ಹೇಳ್ತಾರೆ, ಹಾಗಲೂ ಕೂಡ ಬರ್ತಾರೆ. ಇದನ್ನು ರೇಡಿಯೇಷನ್ ಥೆರಪಿ ಮಾಡದಿದ್ದರೆ ಅಥವಾ ಸಿಟಿ ಸ್ಕ್ಯಾನ್ ಮುಂತಾದ ಪರೀಕ್ಷೆಗಳನ್ನು ಒಳಪಟ್ಟಿದ್ರೆ ಅಥವಾ HIV ಸೋಂಕಿದ್ರೆ, ವಾಯು ಮಾಲಿನ್ಯ, ಹೀಗೆ ಅನೇಕ ಕಾರಣಗಳಿಂದ ಈ ಶ್ವಾಸಕೋಶದ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರ್ತದೆ. ಇನ್ನು ಲಕ್ಷಣ ಏನು ಅಂತೇಳಿ ಕೇಳಿದ್ರೆ ಎದೆನೋವು ಮತ್ತು ಕೆಮ್ಮು ಕಡಿಮೆ ಆಗದೇ ಇರುವಂಥದ್ದು, ಉಸಿರಾಟದಲ್ಲಿ ತೊಂದರೆ ಬರುವಂಥದ್ದು, ದಮ್ಮು, ಕಫದಲ್ಲಿ ರಕ್ತ ಬರುವಂಥದ್ದು, ಹಸಿವು ಇಲ್ಲದೆ ಇರುವಂಥದ್ದು, ತೂಕ ಇಳಿಯುತ್ತೆ, ಹಸಿವಿರಲ್ಲ ತೂಕ ಇಳಿಯುತ್ತೆ, ತಲೆ ಸುತ್ತೋದು, ಆಹಾರ ನುಂಗುವಾಗ ಕಷ್ಟ ಆಗೋದು, ಕತ್ತಿನ ಭಾಗ ದಪ್ಪ ಆಗೋದು, ಇವು ಈ ಲಕ್ಷಣಗಳು. ಇನ್ನು ಇದರ ಹಂತ ಏನು ಅಂತೇಳಿ ಹೇಳಿದ್ರೆ ಲೋಕಲೈಸ್ಡ್. ಇದರಲ್ಲಿ ಕ್ಯಾನ್ಸರ್ ಗಂಟಲಿನಲ್ಲಿ ಮಾತ್ರ ಇರ್ತದೆ, ಇದು ಹರಡಿರೋದಿಲ್ಲ. ಈ ಹಂತದಲ್ಲಿ ಚಿಕಿತ್ಸೆ ಪಡೆದ್ರೆ ಗುಣಮುಖರಾಗ್ತಾರೆ. ಇನ್ನು ಸೆಕೆಂಡ್ ಸ್ಟೇಜಿಗೆ ರೀಜನಲ್ ಅಂತೇಳಿ ಹೇಳ್ತಾರೆ. ಈ ಹಂತದಲ್ಲಿ ಕ್ಯಾನ್ಸರ್ ದುಗ್ಧರಸ ಗ್ರಂಥಿಯನ್ನು ಹರಡಿರ್ತದೆ. ಇನ್ನು ಡಿಸ್ಟೆಂಟ್ ಅಂತೇಳಿ ಹೇಳ್ತಾರೆ. ಈ ಹಂತದಲ್ಲಿ ಕ್ಯಾನ್ಸರ್ ದೇಹದ ಇತರ ಭಾಗಕ್ಕೂ ಕೂಡ ಹರಡಿರ್ತದೆ. ಈ ಎರಡು ಹಂತ ಸ್ವಲ್ಪ ಅಪಾಯಕಾರಿ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ ಚಿಕಿತ್ಸೆ ಇದೆಯಾ ಅಂತೇಳಿ ಕೇಳಿದ್ರೆ ಇದೆ. ಸ್ಮಾಲ್ ಸೆಲ್ ಶ್ವಾಸಕೋಶದ ಕ್ಯಾನ್ಸರ್ಗೆ ಸರ್ಜರಿ, ಕಿಮೋಥೆರಪಿ, ರೇಡಿಯೋಥೆರಪಿ, ಇಮ್ಯುನೋಥೆರಪಿ, ಲೇಸರ್ ಥೆರಪಿ, ಎಂಡೋಸ್ಕೋಪಿಕ್ ಸ್ಟೆಂಟ್ ಪ್ಲೇಸ್ಮೆಂಟ್ ಇಷ್ಟರ ಮೂಲಕ ಚಿಕಿತ್ಸೆಯನ್ನು ಕೊಡ್ಬೋದು. ನಾನ್ ಸ್ಮಾಲ್ ಸೆಲ್ ಶ್ವಾಸಕೋಶದ ಕ್ಯಾನ್ಸರ್ಗೆ ಸರ್ಜರಿ, ರೇಡಿಯೇಷನ್ ಥೆರಪಿ, ಕಿಮೋಥೆರಪಿ, ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ, ಲೇಸರ್ ಥೆರಪಿಯ ಮೂಲಕ ಇಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡಬಹುದು ಅಂತಲೂ ಕೂಡ ಹೇಳ್ತಾರೆ. ಇನ್ನು ಹಾಗಾದರೆ ಈ ಶ್ವಾಸಕೋಶದ ಕ್ಯಾನ್ಸರನ್ನು ತಡೆಯೋದು ಹೇಗೆ ಅಂತೇಳಿ ಕೇಳಿದ್ರೆ ಧೂಮಪಾನ ಮಾಡಬಾರ್ದು. ಕೆಲಸದ ಜಾಗದಲ್ಲಿ ಅಪಾಯಕಾರಿ ರೇಡಿಯೇಷನ್ಗಳು ಇದ್ದರೆ ಅದರಿಂದ ಸ್ವಲ್ಪ ದೂರ ಇರಬೇಕು, ಹೊಗೆಯಿಂದ ದೂರ ಇರಬೇಕು, ರೇಡರ್ಗೆ ಹೆಚ್ಚು ಪೆಟ್ಟು ಬೀಳದಂತೆ ಜಾಗೃತೆಯನ್ನು ವಹಿಸಬೇಕು, ಬೇರೆಯವರು ಧೂಮಪಾನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನಿಲ್ಲಬಾರದು. ಇವೆಲ್ಲ ಕಾರಣಗಳಿಂದ ಈ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಚಾವಾಗಬಹುದು. ಅದು ಬಿಟ್ಟರೆ ಇಂತಹ ಈ ಕಾಯಿಲೆಗಳಿಗೆ ಬರೋದಕ್ಕೆ ಅಥವಾ ಹೋಗೋದಕ್ಕೆ ನಾವು ಯಾವುದೇ ಚಿಕ್ಕ ಸುಳಿವು ಕೂಡ ಕೆಲವು ಸಲ ಸಿಗೋದಿಲ್ಲ. ಬಟ್ ಆರಂಭದಲ್ಲಿ ಚಿಕಿತ್ಸೆಯನ್ನು ಪಡೆದ್ರೆ ಬೇಗ ಗುಣಮುಖ ಆಗ್ಬೋದು. ಬಿಡ್ತಾ ಹೋದರೆ ಇನ್ನಷ್ಟು ಅಪಾಯಕಾರಿ ಆಗ್ತಾ ಹೋಗುತ್ತೆ. ಹೀಗಾಗಿ ಇಂತಹ ಲಕ್ಷಣಗಳು, ನಾನು ಹೇಳಿದಂತಹ ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ಅಥವಾ ಚಿಕ್ಕದಾಗಿ ಡೌಟ್ ಬಂದರೂ ಕೂಡ ಒಂದು ಸಲ ಟೆಸ್ಟ್ ಮಾಡಿಸಿ. ಟೆಸ್ಟ್ ಮಾಡಿಸೋದು ತಪ್ಪಲ್ಲ ಅಲ್ವಾ? ಉಳಿದ್ರೆ ಒಂದು ಜೀವ ಉಳಿಯುತ್ತಲ್ವಾ? ಹೋದರೆ ಒಂದಷ್ಟು ಹಣ ಹೋಗುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ತುಂಬ ಎಚ್ಚರಿಕೆಯಾಗಿರಿ, ತುಂಬ ಜಾಗರೂಕತೆಯಿಂದ ಇರಿ. ಆಮೇಲೆ ಈ ಕೋವಿಡ್ ಬಂದ ನಂತರ ಇಂತಹ ಸಮಸ್ಯೆಗಳು ಹೆಚ್ಚಾಗಿದೆ ಅನ್ನೋದನ್ನು ಮರಿಬೇಡಿ ಅಂತಲೇ ಹೇಳ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ? ನಿಮ್ಮ ನಡುವೆ ಯಾರಾದರೂ ಈ ರೀತಿ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದವರು ಇದ್ದಾರಾ? ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.